ನೀನ್ ಕಿರಣ್ ಜೊತೆ ಫೈನಲ್ ರೌಂಡ್ ಕಂಪ್ಲೀಟ್ ಮಾಡ್ಬೇಕಲ್ಲ. ಕೆಲಸ ಮಾಡ್ತಿದ್ಯಲ್ಲ ನನ್ನ ಐಡಿಯಾ. ಈಗ ಒಪ್ಪಿಸ್ತಿದ್ದಾಳೆ, ಸ್ವಲ್ಪ ಸಮಯದಲ್ಲಿ ಅವಳೆ ಒಪ್ಕೋತಾಳೆ. ಹೋಗಿ ಹೋಗಿ ಹೋಗಿ. ಬೇಕು ಬೇಕು ಅಂತ ನಿನ್ನ ಗೆಲ್ಲೋ ಹಾಗೆ ಮಾಡಿದಾನೆ. ಯಾಕಂದ್ರೆ ಅಣ್ಣನ್ ಗೆಲುವಿನಲ್ಲೇ ತನ್ನ ಗೆಲುವನ್ನ ನೋಡ್ತಾನೆ ನನ್ನ ಮಗ. ಶಾಬಾಷ್ ಕಂದ. ಸರಿ ಅಮ್ಮ, ನಾನ್ ಗೆದ್ದಿರೋ ಕ್ರೆಡಿಟ್ ನಿಮ್ ಮುದ್ದಿನ ಮಗನಿಗೆ ಕೊಟ್ಬಿಡಿ. ನಾನಂತೂ ಹುಟ್ಟದಾಗಿದ್ದ ವಿಲನ್ನೇ ಅಲ್ವಾ. ಇಂಟೆನ್ಷನ್ಸ್ ಏನೇ ಇದ್ರು ರೂಲ್ಸ್ ಆರ್ ರೂಲ್ಸ್. ಈಗ ಸೋತಿರೋದಕ್ಕೆ ಪನಿಷ್ಮೆಂಟ್ ನ ತಗೊಳ್ಳೇಬೇಕಲ್ವಾ? ಮತ್ತೆ ನಾನು ನಿನ್ ಪನಿಷ್ಮೆಂಟ್ ನ ಯೋಚನೆ ಮಾಡಿಟ್ಟಿದ್ದೀನಿ. ಪನಿಷ್ಮೆಂಟಾ? ಏನು? ಎಸ್, ಕಮಾನ್ ಟಿನ್ಸಿ, ಪಾಸಿಬಲ್ ಇಲ್ಲ ಇದು. ನನಗ್ ಮಾಡಕ್ಕಾಗಲ್ಲ. ಟಿನ್ಸಿ, ಹಳೆ ನೆನಪುಗಳು ಮರುಕಳಿಸುತ್ತೆ. ಟಿನ್ಸಿ ಪ್ಲೀಸ್. ಅಯ್ಯೋ, ಏನ್ ಮಾಡ್ಬೇಕು ಅಂತ ಹೇಳ್ತಿದ್ಯಾ ಟೀನಾ? ಆಂಟಿ, ನೀವೆಲ್ರೂ ಸುಮ್ನೆ ನೋಡ್ತೀರಿ. ನಾನ್ ಈಗ್ಲೇ ಬರ್ತೀನಿ. ಏನಾಯ್ತಣ್ಣ? ಇದು ಆ ಹುಡುಗಿ ಬೈಕೆ ಕಣೋ. ಅವತ್ತು ನಮ್ ಕೈಯಿಂದ ತಪ್ಪಿಸ್ಕೊಂಡು ಹೋಗ್ಲು. ಒಳಗಿರ್ಬಹುದು. ನಡಿಯೋ, ಅವತ್ತಿನ ಲೆಕ್ಕ ಚುಕ್ತಾ ಮಾಡೋಣ. ಕಮಾನ್ ಕೌಶ್, ಪ್ರಪಂಚಕ್ಕೆ ನಮ್ ಕಾಂಬಿನೇಷನ್ ಏನು ಅಂತ ತೋರ್ಸೋಣ. ಎಷ್ಟು ಗಟ್ಟಿ ಇದೆ ಅಂತ. ಮ್ಯೂಸಿಕ್. ಅಯ್ಯೋ ಮೇಡಮ್, ಏನು ಆಗಿಲ್ವಲ್ಲ? ನೀವು 3 ಜನನ ಬಿಟ್ರು. ನಾನು ಲುಚ್ಚ ಲಫಂಗಗಳು ಬಿಟ್ರು. ಬಿಟ್ಬಿಟ್ಟಿದ್ರೆ ಬಿದ್ದು ಹೋಗ್ತಿದ್ಯಲ್ಲ ಚಿನ್ನ. ನಾನ್ ನಿನ್ಗೆ ಇಷ್ಟ ಕೇಳಿದ್ದು. ನೀನ್ ಚೆನ್ನಾಗಿದ್ಯಲ್ವಾ? ನಿನ್ಗೇನು ಆಗಿಲ್ಲ ಅಂತಲ್ವಾ? ಬಿಡಿ ಹುಡುಗಿನ. ಬಿಡು. ಕೌಶಿಕ್, ಯಾರಾದ್ರೂ ತಡೀರಿ ಅವನನ್ನ. ಕೌಶಿಕ್ ಅವರ ನಿಲ್ಸಿ ಅಲ್ವಾ?
ಏಯ್! ಅವಳನ್ನೇ ಮುಟ್ತೀಯ, ಅವಳನ್ನೇ ಮುಟ್ತೀಯ. ಕೌಶಿಕ್ ಅವ್ರೆ ನಿಲ್ಸ್ಬಿಡಿ. ಕೌಶಿಕ್ ಅವ್ರೆ ಅಯ್ಯೋ ಏನ್ ನೋಡ್ತಿದ್ದೀರಾ, ಹೋಗ್ರಿ. ನಾನು ಈಗಲೇ ಹೋಗ್ತೀನಿ. ಅಯ್ಯೋ, ಮುಟ್ತೀಯ, ಬಿಡಪ್ಪ. ಮುಟ್ತೀಯ. ಅವಳನ್ನೇ ಮುಟ್ತೀಯ. ಕೌಶಿಕ್ ಅವ್ರೆ ಮುಟ್ತೀಯ, ಕೌಶಿಕ್ ಅವ್ರೆ ಅವಳನ್ನೇ ಮುಟ್ತೀಯ. ಅವ್ರೆ, ನಿಲ್ಸಿ ಕೌಶಿಕ್ ಅವ್ರೆ. ಅವ್ರೆ, ಬೇಡ ಮುಟ್ಬೇಡ ಅವಳನ್ನ. ಕೌಶಿಕ್ ಅವ್ರೆ ಪ್ಲೀಸ್ ಸ್ಟಾಪ್ ಇಟ್ ಕೌಶ್. ಡೋಂಟ್ ಪ್ಲೀಸ್ ಪ್ಲೀಸ್. ಅಯ್ಯೋ, ಮೊದ್ಲು ಕೌಶಿಕ್ ವೈನಿದೆ ಹೇಳಿದ್ರೆ ಶಾಂತ ಆಗ್ತಾ ಇದ್ದ, ಆದ್ರೆ ಇವತ್ತು ಅವಳ ಕಡಿನ ನೋಡ್ಲಿಲ್ವಲ್ಲ ಅವನು. ಟೀನಾಳ ಒಂದೇ ಮಾತಿಗೆ ಶಾಂತ ಆಗ್ಬಿಟ್ನಲ್ಲ ಅವನು. ಇದು ಫ್ಯಾಮಿಲಿ ರೆಸಾರ್ಟಾ ಇಲ್ಲ ಗೂಂಡಾ ರೌಡಿಗಳ ಅಡ್ಡಾನ? ಹೇಗ್ ದನಗಳ ತರ ಹೊಡೆದಿದ್ದ ನೋಡಿ. ಅಯ್ಯೋ, ಇವನು ಠಾಕೂರ್ ಸಾಹೇಬ್ರ ಹುಚ್ಚು ಮಗ, ಊರಲ್ಲಿರೋರಿಗೆಲ್ಲ ಹೊಡಿತಾ ಇರ್ತಾನೆ. ಸುಮ್ನೆ ಇರಿ. ಹುಷಾರು, ನನ್ ಮೊಮ್ಮಗನ್ ಬಗ್ಗೆ ಇನ್ನೊಂದ್ ಮಾತಾಡಿದ್ರೆ. ಹಾ, ನಿಮ್ ಮುಂದೆ ನಾವೇನಾದ್ರೂ ಹೇಳಕ್ ಆಗುತ್ತಾ? ಅವತ್ತು ಇವ್ರು ಹೀಗ್ ಮಾಡ್ತಿರುವಾಗ ನೀವು ಬಿಡಿಸ್ಕೊಂಡು ಹೋದ್ರಿ. ಎಕ್ಸ್ಕ್ಯೂಸ್ ಮೀ, ಏನ್ ತಪ್ಪು ಮಾಡಿದ್ರು ಕೌಶಿಕ? ಆ ಗೂಂಡಾಗಳು ನನ್ನ ಚುಡಾಯಿಸ್ತಾ ಇದ್ರು, ಅದಕ್ಕೆ ತಕ್ಕ ಶಿಕ್ಷೆ ಕೊಟ್ರು ಅವರು. ಯಾಕೆ ಕೊಟ್ಟು? ಎಷ್ಟು ನಷ್ಟ ಆಯ್ತು ಗೊತ್ತಾ ನಮ್ಗೆ? ಗುಂಡಾಗಳು ಬಂದಾಗ ಮ್ಯಾನೇಜ್ಮೆಂಟ್ಗೆ ಹೇಳಿದ್ರೆ ನಾವು ನೋಡ್ಕೊಳ್ತಿದ್ವಲ್ಲ, ಅಥವಾ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೋದಾಗಿತ್ತು. ಆದ್ರೆ ಕಾನೂನನ್ನ ಕೈಗೆ ತಗೊಳ್ಳೋದು ತಪ್ಪು. ನನ್ನ ಇಡೀ ರೆಸಾರ್ಟ್ನ ಹಾಳು ಮಾಡಾಕಿತ್ತು. ಈ ನಷ್ಟನ ಯಾರು ತುಂಬ್ತಾರೆ? ಸಾಕು, ನಿಮಗೆ ನಷ್ಟ ಆಗಿರೋದನ್ನ ನಾವು ಕೊಡ್ತೀವಿ. ಆದ್ರೆ ನನ್ನ ಮೊಮ್ಮಗನ್ ವಿರುದ್ಧ ನಾನು ಒಂದ್ ಮಾತು ಕೇಳೋದಿಲ್ಲ. ಹಾಗೆ ನೋಡಿದ್ರೆ ನನ್ನ ಮೊಮ್ಮಗ ಒಂದು ಹೆಣ್ಣಿನ ಮಾನ ಕಾಪಾಡಿದ್ದಾನೆ. ದೇಶದಲ್ಲಿ ಪ್ರತಿ ಗಂಡಸು ಹೀಗ್ ಮಾಡಿದ್ರೆ ಒಂಟಿ ಹೆಣ್ಣು ಮಧ್ಯರಾತ್ರಿ ಸಮಯದಲ್ಲಿ ಹೊರಗಡೆ ಬರೋದಕ್ಕೂ ಹೆದರೋದಿಲ್ಲ. ಮನೆಯಿಂದ ಹೊರಗಡೆ ನಮಗೆ ಯಾವಾಗ್ಲೂ ಬರಕ್ಕಾಗಲ್ಲ ಅಮ್ಮವ್ರೆ. ಈ ತರ ಜಗಳನ ನೋಡಿ ನನಗಿನ್ನ ಭಯ ಆಗ್ತಾ ಇದೆ. ಮನೇಲಿ ಕೂಡ್ ಹಾಕ್ಬೇಕು ಅಂದ್ರೆ ಇಂಥ ಪ್ರಾಣಿನ್ ಕೂಡ್ ಹಾಕಿ ಎಷ್ಟು ಕೆಟ್ಟಾಗಿ ಹೊಡೆದಿದ್ದ ನೋಡಿ. ಸಮಾಜದಲ್ಲಿ ಇಂಥವ್ರಿಂದಾನೇ ತೊಂದರೆ ಆಗ್ತಿರೋದು. ಯಾರಿಗೆ ಯಾವಾಗ ಹೊಡಿತಾರಂತ ಗೊತ್ತಾಗೋದೇ ಇಲ್ಲ. ಇಂಥವ್ರನ್ನ ಚಿಕ್ಕ ವಯಸ್ಸಿಂದ ಹುಚ್ಚಾಸ್ಪತ್ರೆಯಲ್ಲಿ ಇಡ್ಬೇಕಿತ್ತು.